ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 78ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶ್ಲೋಕ 78. ಯತ್ರ ಯೋಗೇಶ್ವರಃ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಇದರ ಅನುವಾದ: ಯೋಗೇಶ್ವರನಾದ ಕೃಷ್ಣನು ಮತ್ತು ಧನುರ್ಧಾರಿಯಾದ ಅರ್ಜುನರು ಇವರಿಬ್ಬರು ಎಲ್ಲಿ ಇರುವರೋ ಅಲ್ಲಿ ನಿಶ್ಚಯವಾಗಿಯೂ ಯಥೇಚ್ಛವಾದ ಸಿರಿಗಳು, ವಿಜಯ, ಅಸಾಧಾರಣವಾದ ಶಕ್ತಿ ಮತ್ತು ನೀತಿ ಇವುಗಳು ಖಂಡಿತ ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಇದರ ಭಾವಾರ್ಥ: ಭಗವದ್ಗೀತೆಯು ಧೃತರಾಷ್ಟ್ರನ ಒಂದು ಪ್ರಶ್ನೆಯಿಂದ ಪ್ರಾರಂಭವಾಯಿತು. ಭೀಷ್ಮ, ದ್ರೋಣ ಮತ್ತು ಕರ್ಣರಂತಹ ಮಹಾಯೋಧರ ನೆರವಿನಿಂದ ತನ್ನ ಮಕ್ಕಳಿಗೆ ಜಯವು ದೊರೆಯುತ್ತದೆ ಎಂದು ಅವನಿಗೆ ಭರವಸೆ ಇತ್ತು. ಜಯವು ತನ್ನ ಪಕ್ಷಕ್ಕೆ ಎಂದು ಅವನ ಭರವಸೆಯಾಗಿತ್ತು. ಆದರೆ ರಣರಂಗವನ್ನು ವರ್ಣಿಸಿ ಸಂಜಯನು ರಾಜನಿಗೆ, ನೀನು ವಿಜಯವನ್ನು ಕುರಿತು ಯೋಚಿಸುತ್ತಿದ್ದೀಯ, ಆದರೆ ನನ್ನ ಅಭಿಪ್ರಾಯದಲ್ಲಿ ಎಲ್ಲಿ ಕೃಷ್ಣಾರ್ಜುನರು ಇರುತ್ತಾರೋ ಅಲ್ಲಿಗೆ ಅದೃಷ್ಟ ಒಲಿಯುತ್ತದೆ ಎಂದು ಹೇಳಿದ. ಧೃತರಾಷ್ಟ್ರನು ತನ್ನ ಪಕ್ಷಕ್ಕೆ ಗೆಲುವನ್ನು ನಿರೀಕ್ಷಿಸುವಂತಿಲ್ಲ ಎಂದು ಅವನು ನೇರವಾಗಿ ದೃಢಪಡಿಸಿದನು. ಕೃಷ್ಣನು ಅರ್ಜುನನ ಪಕ್ಷದಲ್ಲಿದ್ದರಿಂದ ಆ ಪಕ್ಷಕ್ಕೆ ಜಯ ನಿಶ್ಚಿತವಾಗಿತ್ತು. ಕೃಷ್ಣನು ಅರ್ಜುನನ ಸಾರಥಿಯಾಗಲು ಒಪ್ಪಿದ್ದು ಮತ್ತೊಂದು ಸಿರಿಯ ಪ್ರದರ್ಶನ. ಕೃಷ್ಣನಲ್ಲಿ ಎಲ್ಲ ಸಿರಿಗಳು ತುಂಬಿ ತುಳುಕಾಡುತ್ತಿರುತ್ತವೆ. ಅವುಗಳಲ್ಲಿ ತ್ಯಾಗವೂ ಕೂಡ ಒಂದು. ಇಂತಹ ತ್ಯಾಗದ ಅನೇಕ ನಿದರ್ಶನಗಳಿದ್ದಾವೆ, ಏಕೆಂದರೆ ಕೃಷ್ಣನು ತ್ಯಾಗದ ಪ್ರಭು. ಯುದ್ಧವು ವಾಸ್ತವವಾಗಿ ನಡೆಯುತ್ತಿದ್ದು ದುರ್ಯೋಧನ ಮತ್ತು ಯುಧಿಷ್ಠಿರರ ನಡುವೆ. ಅರ್ಜುನನು ತನ್ನ ಅಣ್ಣ ಯುಧಿಷ್ಠಿರನ ಪರವಾಗಿ ಯುದ್ಧ ಮಾಡುತ್ತಿದ್ದ. ಕೃಷ್ಣಾರ್ಜುನರು ಯುಧಿಷ್ಠಿರನ ಪಕ್ಕದಲ್ಲಿದ್ದರಿಂದ ಯುಧಿಷ್ಠಿರನ ವಿಜಯವು ಖಂಡಿತವಾಗಿತ್ತು. ಯಾರು ಪ್ರಪಂಚವನ್ನು ಆಳಬೇಕು ಎನ್ನುವುದನ್ನು ನಿರ್ಧರಿಸುವುದಕ್ಕಾಗಿಯೇ ಈ ಯುದ್ಧವು ನಡೆಯುತ್ತಿತ್ತು. ಅಧಿಕಾರವನ್ನು ಯುಧಿಷ್ಠಿರನು ಪಡೆಯುವನೆಂದು ಸಂಜಯನು ಭವಿಷ್ಯ ಹೇಳಿದ್ದನು. ಯುಧಿಷ್ಠಿರನು ಧರ್ಮಾತ್ಮ ಮತ್ತು ದೈವ ಭಕ್ತ ಮಾತ್ರವಲ್ಲದೆ ಕಟ್ಟುನಿಟ್ಟಾದ ನೀತಿವಂತ. ಆದ್ದರಿಂದ ಅವನು ಈ ಕದನದಲ್ಲಿ ಗೆದ್ದ ನಂತರ ಹೆಚ್ಚು ಹೆಚ್ಚು ಅಭ್ಯುದಯವನ್ನು ಪಡೆಯುವನು ಎಂದು ಸಂಜಯನು ಭವಿಷ್ಯವನ್ನು ಹೇಳಿದ್ದನು. ಯುಧಿಷ್ಠಿರನು ತನ್ನ ಜೀವಮಾನದಲ್ಲಿ ಎಂದೂ ಸುಳ್ಳಾಡಿದವನಲ್ಲ. ಭಗವದ್ಗೀತೆಯು ರಣರಂಗದಲ್ಲಿ ಇಬ್ಬರು ಸ್ನೇಹಿತರ ಸಂಭಾಷಣೆ ಎಂದು ಭಾವಿಸುವ ಅಲ್ಪ ಬುದ್ಧಿಯವರು ಅನೇಕ ಮಂದಿ ಇದ್ದಾರೆ. ಆದರೆ ಇಂತಹ ಪುಸ್ತಕವು ಧರ್ಮ ಗ್ರಂಥವಾಗಲಾರದು. ಕೃಷ್ಣನು ಅರ್ಜುನನಿಗೆ ಯುದ್ಧ ಮಾಡುವಂತೆ ಪ್ರಚೋದನೆ ಮಾಡಿದನು. ಇದು ಅನೀತಿ ಎಂದು ಕೆಲವರು ಅಪೇಕ್ಷಿಸಬಹುದು, ಆದರೆ ವಾಸ್ತವ ಸ್ಥಿತಿಯನ್ನು ಸ್ಪಷ್ಟವಾಗಿ ಹೇಳಿದೆ. ಭಗವದ್ಗೀತೆಯು ನೀತಿಯ ಪರಮೋಪದೇಶ. ನೀತಿಯ ಪರಮೋಪದೇಶವನ್ನು 9ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಮನ್ಮನಾ ಭವ ಮದ್ಭಕ್ತಃ. ಮನುಷ್ಯನು ಕೃಷ್ಣನ ಭಕ್ತನಾಗಬೇಕು. ಎಲ್ಲ ಧರ್ಮದ ತಿರುಳು ಕೃಷ್ಣನಿಗೆ ಶರಣಾಗತನಾಗುವುದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಭಗವದ್ಗೀತೆಯ ಉಪದೇಶವು ಧರ್ಮದ ಉತ್ತಮ ವಿಧಾನವನ್ನು ಮತ್ತು ನೈತಿಕ ಜೀವನದ ಪರಮ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ. ಉಳಿದದ್ದೆಲ್ಲ ಕೂಡ ಪ್ರಕ್ರಿಯೆಗಳು ವ್ಯಕ್ತಿಯನ್ನು ಪರಿಶುದ್ಧಗೊಳಿಸಬಹುದು ಮತ್ತು ಈ ಪ್ರಕ್ರಿಯೆಗೆ ಕರೆದೊಯ್ಯಬಹುದು. ಆದರೆ ಗೀತೆಯ ಕಡೆಯ ಉಪದೇಶವೇ ಎಲ್ಲ ನೀತಿ ಮತ್ತು ಧರ್ಮಗಳ ಕಡೆಯ ಮಾತು. ಕೃಷ್ಣನಿಗೆ ಶರಣಾಗತನಾಗು. ಇದು 18ನೇ ಅಧ್ಯಾಯದ ನಿರ್ಣಯ. ತತ್ವಜ್ಞಾನದ ಊಹಾತ್ಮಕ ಚಿಂತನೆ ಮತ್ತು ಜ್ಞಾನ ಇವುಗಳಿಂದ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸುವುದು ಒಂದು ಪ್ರಕ್ರಿಯೆ. ಆದರೆ ಕೃಷ್ಣನಿಗೆ ಶರಣಾಗುವುದು ಅತ್ಯುನ್ನತ ಪರಿಪೂರ್ಣತೆ ಎಂದು ಭಗವದ್ಗೀತೆಯಿಂದ ನಾವು ತಿಳಿಯಬಹುದು. ಇದು ಭಗವದ್ಗೀತೆಯ ಉಪದೇಶಗಳ ಸಾರ. ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ಮತ್ತು ವಿವಿಧ ಧರ್ಮ ಮಾರ್ಗಗಳ ಅನುಸಾರವಾಗಿ ನಿಯಂತ್ರಣ ತತ್ವಗಳ ಪಾಲನೆ ಜ್ಞಾನದ ರಹಸ್ಯ ಭಾಗವಾಗಬಹುದು. ಧರ್ಮದ ವಿಧಿಗಳು ರಹಸ್ಯವಾಗಿರಬಹುದಾದರೂ ಜ್ಞಾನ ಮತ್ತು ಜ್ಞಾನದ ಬೆಳವಣಿಗೆ ಇವು ಇನ್ನೂ ರಹಸ್ಯವಾದವು. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಿಗೆ ಶರಣಾಗತನಾಗುವುದು ಅತ್ಯಂತ ರಹಸ್ಯವಾದ ಉಪದೇಶ. ಇದೇ 18ನೇ ಅಧ್ಯಾಯದ ತಿರುಳು. ಭಗವದ್ಗೀತೆಯ ಇನ್ನೊಂದು ಲಕ್ಷಣವೆಂದರೆ ವಾಸ್ತವವಾದ ಸತ್ಯವು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನೇ ಎನ್ನುವುದು. ಪರಿಪೂರ್ಣ ಸತ್ಯವು 3 ಸ್ವರೂಪಗಳಲ್ಲಿ ಸಾಕ್ಷಾತ್ಕಾರವಾಗುತ್ತದೆ: ನಿರಾಕಾರ ಬ್ರಹ್ಮನ್, ಅಂತರ್ಯಾಮಿ ಪರಮಾತ್ಮ ಮತ್ತು ಕಟ್ಟಕಡೆಯದಾಗಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣ.
ಪರಮಸತ್ಯದ ಪರಿಪೂರ್ಣ ಜ್ಞಾನವೆಂದರೆ ಕೃಷ್ಣನ ಪರಿಪೂರ್ಣ ಜ್ಞಾನ. ಕೃಷ್ಣನನ್ನು ಅರ್ಥ ಮಾಡಿಕೊಂಡರೆ ಜ್ಞಾನದ ಎಲ್ಲ ವಿಭಾಗಗಳು ಕೂಡ ಅಂತಹ ತಿಳುವಳಿಕೆಯ ಒಂದು ಅಂಶ ಮಾತ್ರ. ಕೃಷ್ಣನು ಯಾವಾಗಲೂ ತನ್ನ ನಿತ್ಯವಾದ ಅಂತರಂಗ ಶಕ್ತಿಯಲ್ಲಿ ನೆಲೆಸಿರುವುದರಿಂದ ಅವನು ದಿವ್ಯನಾಗಿ ಇರುತ್ತಾನೆ. ಜೀವಿಗಳು ಅವನ ಶಕ್ತಿಯಿಂದ ಪ್ರಕಟರಾಗುತ್ತಾರೆ. ಇವರಲ್ಲಿ 2 ವರ್ಗಗಳು, ನಿತ್ಯಬದ್ಧರು ಮತ್ತು ನಿತ್ಯ ಮುಕ್ತರು. ಇಂತಹ ಜೀವಿಗಳು ಅಸಂಖ್ಯಾತ. ಅವುಗಳನ್ನು ಕೃಷ್ಣನ ಮೂಲ ಅಂಶಗಳು ಎಂದು ಪರಿಗಣಿಸುತ್ತಾರೆ. ಐಹಿಕ ಶಕ್ತಿಯು 24 ಅಂಶಗಳಲ್ಲಿ ಪ್ರಕಟವಾಗುತ್ತದೆ. ನಿರಂತರ ಕಾಲವು ಸೃಷ್ಟಿಗೆ ಕಾರಣವಾಗಿದೆ. ಬಹಿರಂಗ ಶಕ್ತಿಯು ಅದನ್ನು ಸೃಷ್ಟಿಸುತ್ತದೆ ಮತ್ತು ನಾಶ ಮಾಡುತ್ತದೆ. ವಿಶ್ವದ ಈ ಅಭಿವ್ಯಕ್ತಿಯು ಮತ್ತೆ ಮತ್ತೆ ದೃಶ್ಯವಾಗುತ್ತದೆ ಮತ್ತು ಅದೃಶ್ಯವಾಗುತ್ತದೆ. ಭಗವದ್ಗೀತೆಯಲ್ಲಿ 5 ಮುಖ್ಯ ವಿಷಯಗಳನ್ನು ಚರ್ಚಿಸಲಾಗಿದೆ. ದೇವೋತ್ತಮ ಪರಮಪುರುಷ, ಐಹಿಕ ಪ್ರಕೃತಿ, ಜೀವಿಗಳು, ಅನಂತ ಕಾಲ ಮತ್ತು ಎಲ್ಲ ಬಗೆಯ ಕರ್ಮಗಳು ಎಲ್ಲವೂ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಅವಲಂಬಿಸಿರುತ್ತವೆ. ಪರಿಪೂರ್ಣ ಸತ್ಯದ ಎಲ್ಲ ಪರಿಕಲ್ಪನೆಗಳು ನಿರಾಕಾರ ಬ್ರಹ್ಮನ್, ಅಂತರ್ಯಾಮಿ ಪರಮಾತ್ಮ ಮತ್ತು ಬೇರೆ ಯಾವುದೇ ಆಧ್ಯಾತ್ಮಿಕ ಪರಿಕಲ್ಪನೆ ದೇವೋತ್ತಮ ಪರಮ ಪುರುಷನ ಅರಿವಿನ ವರ್ಗದಲ್ಲಿ ಇರುತ್ತದೆ. ಮೇಲ್ನೋಟಕ್ಕೆ ಮಾತ್ರ ದೇವೋತ್ತಮ ಪರಮ ಪುರುಷ, ಜೀವಿ, ಐಹಿಕ ನಿಸರ್ಗ ಮತ್ತು ಕಾಲಗಳು ಬೇರೆ ಬೇರೆ ಎಂದು ಕಂಡರೂ ಯಾವುದೂ ಪರಮೋನ್ನತನಿಂದ ಬೇರೆಯಾಗಿ ಇರುವುದಿಲ್ಲ. ಆದರೆ ಪರಮೋನ್ನತನು ಮಾತ್ರ ಯಾವಾಗಲೂ ಎಲ್ಲಿದ್ದರಿಂದಲೂ ಬೇರೆಯಾಗಿಯೇ ಇರುತ್ತಾನೆ. ಅಚಿಂತ್ಯ ಭೇದವು ಚೈತನ್ಯ ಮಹಾಪ್ರಭುಗಳ ತತ್ವಶಾಸ್ತ್ರ. ತತ್ವಶಾಸ್ತ್ರದ ಈ ಪದ್ಧತಿಯು ಪರಮ ಸತ್ಯದ ಪರಿಪೂರ್ಣ ಜ್ಞಾನವಾಗಿದೆ. ತನ್ನ ಸಹಜ ಸ್ವರೂಪದಲ್ಲಿ ಜೀವಿಯೂ ಪರಿಶುದ್ಧ ಆತ್ಮ. ಅವನು ಪರಮಾತ್ಮನ ಒಂದು ಅಣುವಿನ ಕಣವಿದ್ದಂತೆ. ಶ್ರೀಕೃಷ್ಣನನ್ನು ಸೂರ್ಯನಿಗೆ ಹೋಲಿಸಬಹುದು, ಜೀವಿಗಳನ್ನು ಸೂರ್ಯನ ಪ್ರಭೆಗೆ ಹೋಲಿಸಬಹುದು. ಜೀವಿಗಳು ಕೃಷ್ಣನ ತಟಸ್ಥ ಶಕ್ತಿಯಾದ್ದರಿಂದ ಅವುಗಳಿಗೆ ಐಹಿಕ ಶಕ್ತಿಯೊಡನೆ ಅಥವಾ ಆಧ್ಯಾತ್ಮಿಕ ಶಕ್ತಿಯೊಡನೆ ಸಂಪರ್ಕ ಬೆಳೆಸುವ ಪ್ರವೃತ್ತಿ ಇರುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಜೀವಿಯು ಪ್ರಭುವಿನ 2 ಶಕ್ತಿಗಳ ನಡುವೆ ಇರುತ್ತಾನೆ. ಪ್ರಭುವಿನ ಮೇಲ್ಮಟ್ಟದ ಶಕ್ತಿಗೆ ಸೇರಿರುವುದರಿಂದ ಅವನಿಗೆ ಅಣು ಮಾತ್ರ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ. ಆ ಸ್ವಾತಂತ್ರ್ಯವನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊಂಡರೆ ಅವನು ಕೃಷ್ಣನ ನೇರ ಆದೇಶದ ಕೆಳಗೆ ಬರುತ್ತಾನೆ. ಈ ರೀತಿಯಲ್ಲಿ ಕೃಷ್ಣನ ದಿವ್ಯವಾದ ಅಪರೂಪದ ಶಕ್ತಿಯಲ್ಲಿ ಅವನು ತನ್ನ ಸಹಜ ಸ್ಥಿತಿಯನ್ನು ಪಡೆದುಕೊಳ್ಳುತ್ತಾನೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆ ಎಂಬ 18ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.